ಜೈ ಶ್ರೀರಾಮ್. ರಕ್ತದಾನ ಮಾಡುವಂಥ ಮಹಾದಾನಿಗಳಿಗೆ ನನ್ನೊಂದು ಕಿವಿಮಾತು. ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಹೇಳ್ತೇನೆ, ಗಮನವಿಟ್ಟು ಕೇಳಿ. ಹಾಗೆಯೇ ನನ್ನ ಹೆಸರನ್ನು ನೀವು ಬರೆದಿಟ್ಟುಕೊಳ್ಳಿ. ನಾನು ಚಂದ್ರಕಾಂತ ಯೋಗ ಗುರುಜಿ, ಜಪ್ಪು ಕುಡುಪಾಡಿ ತೋಟ, ಮುಖಾಂಬಿಕಾ ರಾಶಿ ಪ್ರಶ್ನೆ. ನನ್ನ ಫೋನ್ ನಂಬರ್ ಕೂಡ ಬರೆದಿಟ್ಟುಕೊಳ್ಳಿ, 9880254627. ರಕ್ತದಾನ ಅಂತ ಹೇಳೋದು ಅದೊಂದು ಮಹಾದಾನ. ಅದನ್ನು ಖಂಡಿತವಾಗಿಯೂ ಎಲ್ಲರೂ ಮಾಡಲೇಬೇಕು. ಅದು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ನಿಮಗೆ ಸ್ವಲ್ಪ ನಾನು ಮಾಹಿತಿಯನ್ನು ಕೊಡ್ತೇನೆ. ರಕ್ತದಾನ ಮಾಡಿ ಒಂದು ಜೀವವನ್ನು ಉಳಿಸುವಂಥ ಒಂದು ಪ್ರಯತ್ನ ನಿಮ್ಮ ರಕ್ತದಿಂದ. ಹಾಗಾದರೆ ಆ ರಕ್ತವನ್ನು ಅಲ್ಲಿ ಶಿಬಿರಗಳು ನಡೀತದೆ ನೋಡಿ, ಅಲ್ಲಿ ಖಂಡಿತವಾಗಿಯೂ ನೀವು ಶಿಬಿರದಲ್ಲಿ ಭಾಗವಹಿಸಬೇಡಿ ಮತ್ತು ಅಲ್ಲಿ ರಕ್ತವನ್ನು ಕೂಡ ಕೊಡಬೇಡಿ. ಯಾಕಂತ ಕೇಳಿದರೆ, ಅಲ್ಲಿಂದ ಹೋಗುವಂಥ ರಕ್ತ ಆಸ್ಪತ್ರೆಗೆ ನಿಜವಾಗಿ ಅಲ್ಲಿ ಆ ಸ್ಟೋರೇಜ್ಗೆ ಹೋಗುವುದಿಲ್ಲ, ಮತ್ತು ಅಲ್ಲಿ ಸ್ಟೋರೇಜ್ ಮಾಡುವಷ್ಟು ಜಾಗವೂ ಇಲ್ಲ. ಆ ರಕ್ತ ಕೊನೆಗೆ ಡಸ್ಟ್ಬಿನ್ನಿಗೆ, ಡ್ರೈನೇಜಿಗೆ ಹೋಗ್ತದೆ. ಹಾಗಾದರೆ ಏನು ಮಾಡಬೇಕು ಅಂತ ಕೇಳಿದರೆ, ನಿಮ್ಮ ರಕ್ತವನ್ನು ನೀವೊಂದು 5-6 ಆಸ್ಪತ್ರೆಗೆ ಹೋಗಿ ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ, ನಿಮ್ಮ ಫೋನ್ ನಂಬರ್ ಬರೆಸಿ, ನಿಮ್ಮ ರಕ್ತದ ಗ್ರೂಪ್ ಯಾವುದು, ಎ ಬಿ ಓ ಯಾವುದು ಅಂತ ಆ ಆಸ್ಪತ್ರೆಯ ಡೈರಿಯಲ್ಲಿ ಬರೆಸಿ. ಅಗತ್ಯ ಬಿದ್ದಾಗ ಅವರು ಖಂಡಿತವಾಗಿಯೂ ನಿಮಗೆ ಕರೆ ಮಾಡ್ತಾರೆ. ಕರೆ ಮಾಡಿದಾಗ ನೀವು ಆ ಪೇಷಂಟನ್ನು ನೋಡಬಹುದು, ಆ ಪೇಷಂಟ್ ಜೊತೆ ಮಾತನಾಡಬಹುದು. ಅವರ ಆಶೀರ್ವಾದ ನಿಮಗೆ ಸಿಗ್ತದೆ. ಆ ಆಶೀರ್ವಾದ ನೀವು ಅನ್ನದಾನ, ಕನ್ಯಾದಾನ, ವಸ್ತ್ರದಾನ, ಭೂದಾನ ಯಾವುದು ಮಾಡಿದಿರೋ ಅಂಥ ಒಂದು ಆಶೀರ್ವಾದ ನಿಮಗೆ ಸಿಗುವುದಿಲ್ಲ. ನಾಗಮಂಡಲ ಮಾಡಿದರೂ ನಿಮಗೆ ಅಂಥ ಒಂದು ಆಶೀರ್ವಾದ ಸಿಗುವುದಿಲ್ಲ. ಅದಕ್ಕೋಸ್ಕರ ನೀವು ಆ ಪೇಷಂಟನ್ನು ನೋಡಿ, ಪೇಷಂಟನ್ನು ತಂದೆ ತಾಯಿಯರನ್ನು ನೋಡಿ, ಅವರು ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಆ ಆಶೀರ್ವಾದ ಅದು ಈ ಜನ್ಮದಲ್ಲಿ ಸಿಗುವಂಥ ಆಶೀರ್ವಾದ ಅಲ್ಲ, ಅಂಥ ಒಂದು ಆಶೀರ್ವಾದ ಮನಸಾರೆ ಆಶೀರ್ವಾದಿಸ್ತಾರೆ. ಹಾಗಾದರೆ ರಕ್ತವನ್ನು ಕೊಡುವವರು, ಅವರ ರಕ್ತ ಶರೀರದಲ್ಲಿ ಹೆಚ್ಚಾಗಿ ಉತ್ಪಾದನೆ ಆಗ್ತದ ಅಂತ ಮೊದಲು ನೋಡಬೇಕು ನಾವು. ಕೆಲವರ ಶರೀರದಲ್ಲಿ ರಕ್ತ ಹೆಚ್ಚಿಗೆ ಉತ್ಪಾದನೆ ಆಗುವುದಿಲ್ಲ, ಅಂಥವರು ಕೊಡಬಾರದು. ಕೊಟ್ಟರೆ ನಿಮ್ಮ ಸಮಸ್ಯೆ ನಿಮ್ಮ ಶರೀರಕ್ಕೆ ಆಗುತ್ತದೆ. ಅವರು ಹೇಳ್ತಾರೆ ಅರ್ಧ ಗಂಟೆಯ ಒಳಗೆ, 1 ಗಂಟೆಯ ಒಳಗಡೆ ರಕ್ತ ನಿಮಗೆ ಪೂರ್ತಿ ಬರ್ತದೆ ಅಂತ, ಮತ್ತು ನೀವೇ ಅನುಭವಿಸಬೇಕಾಗುತ್ತದೆ. ಹಾಗೆಯೇ ಈ ಶಿಬಿರದಲ್ಲೆಲ್ಲ ನೀವು ರಕ್ತವನ್ನು ಕೊಡ್ತೀರಿ, ದಾನ ಮಾಡ್ತೀರಲ್ವ, ಅಲ್ಲಿ ನಿಮಗೆ ಆಶೀರ್ವಾದ ಖಂಡಿತವಾಗಿ ಸಿಗುವುದಿಲ್ಲ, ಯಾವ ಕಾರಣಕ್ಕೂ ಸಿಗುವುದಿಲ್ಲ. ಅದಕ್ಕೋಸ್ಕರ ಶಿಬಿರದಲ್ಲಿ ರಕ್ತವನ್ನು ಕೊಡುವುದಕ್ಕಿಂತ, ಅದು ಅವರ ಶೋಕಿಗೋಸ್ಕರ ಅವರು ಶಿಬಿರವನ್ನು ಮಾಡ್ತಾರೆ, ದೊಡ್ಡ ಜನ ಆಗಲಿಕ್ಕೆ. ಅದಕ್ಕೋಸ್ಕರ ಅಂಥ ಶಿಬಿರಕ್ಕೆ ಭಾಗವಹಿಸಬೇಡಿ. ನೇರವಾಗಿ ಆಸ್ಪತ್ರೆಯ ಸಂಪರ್ಕದಲ್ಲಿರಿ. ಹಾಗೆಯೇ ಹೆಂಗಸರು ಪ್ರೇಡು ನಿಂತ ಮೇಲೆ ರಕ್ತದಾನ ಮಾಡಬಹುದು. ಅದಕ್ಕೆ ಮುಂಚೆ ನೀವು ರಕ್ತದಾನ ಮಾಡುವಂಥ ಅಗತ್ಯವೂ ಇಲ್ಲ. ಒಂದು ವೇಳೆ ರಕ್ತದಾನ ನೀವು ಮಾಡಿದರೆ ನಿಮಗೆ ಸಮಸ್ಯೆ ಅಂತೂ ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರ ರಕ್ತದಾನ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ರಕ್ತದಾನ ಮಾಡಬೇಕಾಗುತ್ತದೆ. ರಕ್ತದಾನ ಮಾಡಿದ ಮೇಲೆ ಅವರು ಎಷ್ಟೊತ್ತು ನಿಮ್ಮನ್ನು ಕೂತ್ಕೊಳ್ಳಲಿಕ್ಕೆ ಹೇಳ್ತಾರೆ ಅಷ್ಟೊತ್ತು ಕೂತ್ಕೊಳ್ಬೇಕಾಗ್ತದೆ. ಹಾಗೆಯೇ ಈ ಮೂತ್ರಪಿಂಡ ದಾನ ಮಾಡುವುದು, ಕಣ್ಣನ್ನು ದಾನ ಮಾಡುವುದು, ಅದು ಮುಂದಿನ ಜನ್ಮಕ್ಕೆ ನಿಮಗೆ ತೊಂದರೆಯಾಗುತ್ತದೆ. ನೀವು ಕುರುಡರಾಗಿ ಹುಟ್ಟಬೇಕಾಗ್ತದೆ.
ಇಲ್ಲದಿದ್ದರೆ ಅಂಗಹೀನದವರು ಆಗಿ ಹುಟ್ಟಬೇಕಾಗ್ತದೆ. ಯಾಕೆಂತ ಕೇಳಿದರೆ ಪರಮಾತ್ಮ ಅವರಿಗೆ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ಕುರುಡುತನ, ಮೂತ್ರಪಿಂಡದ ಸಮಸ್ಯೆ. ಅದಕ್ಕೋಸ್ಕರ ನೀವು ನಿಮ್ಮ ಮೂತ್ರಪಿಂಡವನ್ನು ಇನ್ನೊಬ್ಬರಿಗೆ ದಾನ ಮಾಡಿದಾಗ ಆ ಒಂದು ಪಾರ್ಟ್ಸ್ ಏನಿದೆ ನೀವು ಕಳೆದುಕೊಂಡಾಗ ಇನ್ನೊಂದು ಜನ್ಮದಲ್ಲಿ ನೀವು ಆ ಮೂತ್ರಪಿಂಡ ಕಳೆದುಕೊಂಡು ಬರ್ತೀರಿ. ಕೆಲವರು ಹೇಳ್ತಾರೆ, ನಾವು ಸತ್ತ ಮೇಲೆ ಆ ಅಂಗ ಎಲ್ಲವೂ ಮಣ್ಣಾಗಿ ಹೋಗ್ತದೆ, ಕಣ್ಣು ಮಣ್ಣಾಗಿ ಹೋಗ್ತದೆ, ಅದು ಬೂದಿಯಾಗಿ ಹೋಗ್ತದೆ, ಅದಕ್ಕೋಸ್ಕರ ದಾನ ಮಾಡಿದರೆ ಒಳ್ಳೆಯದು ಅಂತ. ಅದು ಅವರ ಲಾಭಕ್ಕೆ ಹೇಳುವುದಷ್ಟೇ. ಕಣ್ಣು ದಾನ ಮಾಡಿದ ವ್ಯಕ್ತಿಯು ಕೂಡ ನನ್ನ ಹತ್ರ ಬಂದಿದ್ದಾರೆ. ಅವರ ಕುಟುಂಬದವರು ಬೇರೆಯವರಿಗೆ ಕಣ್ಣನ್ನು ಕೊಟ್ಟಿದ್ದಾರೆ, ಆದರೆ ಅದು ಕೆಲಸ ಮಾಡುವುದಿಲ್ಲ ಅದು. ಹಾಗೆಯೇ ನಮ್ಮ ತಂದೆಯವರಿಗೆ 2 ಮೂತ್ರಪಿಂಡ ಡ್ಯಾಮೇಜ್ ಆಗಿತ್ತು. ಮೂತ್ರಪಿಂಡ ದಾನ ಮಾಡುವವರು ಬಂದಿದ್ದಾರೆ, ಕೊಡಲಿಕ್ಕೆ ರೆಡಿಯಾಗುವ ಡಾಕ್ಟ್ರು ಹೇಳಿದರು, 2 ಮೂತ್ರಪಿಂಡ ಡ್ಯಾಮೇಜ್ ಆದರೆ ಇನ್ನೊಂದು ಮೂತ್ರಪಿಂಡ ನಾವು ಹಾಕಿದರೆ ಅದು ಕೆಲಸ ಮಾಡುವುದಿಲ್ಲ. ಒಂದು ಮೂತ್ರಪಿಂಡ ಸರಿ ಇದ್ದು ಇನ್ನೊಂದು ಮೂತ್ರಪಿಂಡ ಫೈಲ್ ಆಗಿದ್ದರೆ ಅದಕ್ಕೆ ನಾವು ಇನ್ನೊಂದು ಮೂತ್ರಪಿಂಡ ಹೊಸತ್ತು ಅಂತೇಳಿ ದುಡ್ಡು ಮಾಡಲಿಕ್ಕೆ ಹಾಗೆ ಮಾಡ್ತೇವೆ. ಹಾಗೆಯೇ ನೀವು ಸುಮ್ಮನೆ 5 ಲಕ್ಷ ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಅವರನ್ನು ಸ್ವಲ್ಪ ದಿವಸ ಮನೆಯಲ್ಲಿ ನೋಡಿ, ಅವರು ತನ್ನಷ್ಟಕ್ಕೆ ಅವರ ಪ್ರಾಣ ಹೋಗ್ತದೆ. ಯಾಕೆಂತ ಕೇಳಿದರೆ ವಯಸ್ಸಾದವರಿಗೆ ಈ ಥರ ಪಿಂಡವನ್ನು, ಹೊಸ ಮೂತ್ರಪಿಂಡವನ್ನು ಹಾಕುವುದು ಸರಿಯಲ್ಲ ಅಂತ. ಹಾಗೆಯೇ ಕಣ್ಣನ್ನು ದಾನ ಮಾಡಿ ಕಣ್ಣು ತಗೊಂಡವರು 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೂ ಕಣ್ಣಿಗೆ ದೃಷ್ಟಿ ಇಲ್ಲ, ಮತ್ತು ಯಾವಾಗಲೂ ಕಣ್ಣಿನಲ್ಲಿ ನೀರು ಸೋರ್ತಾ ಇರ್ತದೆ. ಅದಕ್ಕೋಸ್ಕರ ಇಂಥ ಪಿಂಡದಾನ, ಮೂತ್ರಪಿಂಡದಾನ, ಕಣ್ಣು ದೃಷ್ಟಿ, ನಿಮ್ಮ ಕೆಲವು ಸಮಸ್ಯೆ ನೀವೇ ಕಾರಣರಾಗ್ತೀವಿ. ಇದು ನಾನು ಹೇಳುವ ಮಾತಲ್ಲ, ಕೆಲವು ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಅಂಗಹೀನ ಆಗಲಿಕ್ಕೆ ಕೂಡ ಒಂದೊಂದು ಕಾರಣ ಇದೆ. ಅದಕ್ಕೋಸ್ಕರ ಸರಿಯಾಗಿ ತಿಳಿದುಕೊಂಡು ನೀವು ಯಾವುದೇ ದಾನವನ್ನು ಮಾಡಿ. ಹಾಗೆಯೇ ರಕ್ತದಾನ ಮಾಡುವಾಗ ಇಂಥ ತಪ್ಪುಗಳನ್ನು ಮಾಡಬೇಡಿ ಅಂತ ನಾನು ನಿಮ್ಮ ಹತ್ರ ವಿನಮ್ರ ವಿನಂತಿಯಿಂದ ಬೇಡಿಕೊಳ್ತೇನೆ. ಈ ಮಾತು ನಿಮಗೆ ಇಷ್ಟ ಆದರೆ 4 ಜನರಿಗೆ ತಿಳಿಸಿ. ಆದರೆ ಹಾಗೆಯೇ ಒಂದು ಲೈಕ್ ಕೂಡ ಕೊಟ್ಟು ನನಗೊಂದು ಗುರುದಕ್ಷಿಣೆಯಾಗಿ ಇನ್ನೊಂದು 4 ಜನರಿಗೆ ಹೇಳಿ. ಜೈ ಶ್ರೀರಾಮ್.